ಕುದುರೆ ಪೇಟೆ ಐತಿ ಇತ್ಲಾಗ ಸುಂದ್ರಿ ಪೇಟೆ ಇಲ್ಲೇ ಅದಾಳ ಬಾಗಿಲು ತೆಗೆದು ಇಡ್ತೇನಿ ಅಂತ ಇಲ್ಲೂ ತಡ ಮಾಡೋಂಗಿಲ್ರಿ ಜಮಾಯಿಸದ ಓ ನನ್ನ ಕನಸಿನ ಕನ್ಯೆ ಸರಿಯಾಗಿ ಮಾಡ್ತೀನಿ ಇವನಿಗೆ. ಯಾವಾಗ ಬಂದ್ರಿ? ನನ್ನ ಹೆಂಡತಿ ನಾನಿದ್ದಾಗ ಯಾವುದೋ ಬಾಯ್ ಫ್ರೆಂಡ್ ಶಟಪ್ ಮಾಡ್ಕೊಂಡು ಮೊದಲ ನಿಮಗ ಗಾಡಿ ಓಡ್ಸಕ ಆಗೋದಿಲ್ಲ, ಬೇರೆ ಡ್ರೈವರ್ ಇಟ್ಕೊಂಡಿರ್ಬೇಕು. ಅವಳೇನು ಡ್ರೈವಿಂಗ್ ಸ್ಕೂಲ್ ಕಾರನ ಜೀವ ಏನ್ ಮಾಡೋದು ನೋಡ್ರಿ, ಯಾರಿಗೂ ಹೆದರೋದು ಬೇಡ. ನೀನು ಮುಂದೆ ತಂದ ದೊಡ್ಡ ಸಿನಿಮಾ ಹೀರೋಯಿನ್ ಮಾಡ್ತೀನಿ. ಹೊಲಕ್ಕ ನನ್ನ ಮಗ ನಾನು ಒಂದ ಸಾಕು ನಮ್ಮ ಹೆಂಡತಿಗೆ ಮುಂದೆ ತಂದೀನಿ, ಮತ್ತೊಂದು ಮುಂದಕ್ಕೆ ತರಾಕ್ ಹೊಂಟಾನಲ್ಲ. ಎಲ್ಲ ಗಂಟೆ ಬಿದ್ದ ಈಗ ಎಲ್ಲ ಅಂದ್ರೆ ಎಲ್ಲ ತರಕಾರಿ ತರಾಕ್ ಹೋದಾಗ ಯಾಕಂದ್ರ ಅರ್ಧ ವಯಸ್ಸದವ್ರು ಅಲ್ಲೆಲ್ಲ ನೋಡ್ರಿ, ನೀ ಯಾರಿಗೂ ಹೆದರ್ಬೇಡ. ಒಂದ್ಸಲ ಐ ಲವ್ ಯು ಅನ್ನ ನನ್ನನ್ನೇನು ಅಂತವಳಂತ ಇನ್ನೊಂದ್ಸಲ ಹಿಂಗ ಅಂದಿ ಸರಿಯಾಗಿ ಮಾಡ್ತೀನಿ ನಿನಗ. ನಾನು ಯಾರ್ದೋ ಮನಿ ಅಂತ ತಿಳ್ಕೊಂಡು ನಿಮ್ಮ ಮನೆಗೆ ಕಾಲಿಟ್ಬಿಟ್ಟೆ. ನೀನು ನನಗ ತಾಯಿ ಸಮಾನ. ಈ ಜನ್ಮದೊಳಗ ನಿಮ್ಮ ಮನೆ ಕಡೆ ಎಂದೂ ಸುಳ್ಯೋದಿಲ್ಲ. ಎಲ್ಲೋ ಶಿವಾನಿ, ನನಗ ಬಾಗಿಲು ತೆಗೆದಿಡ್ತೇನೆ, ಸಂಧಿ ಒಳಗೆ ನಮ್ಮ ಮನೆ ಐತಿ ಅಂತ ಹೇಳಿ ಈ ರೀತಿ ಮೋಸ ಮಾಡದ ಈಗ ನೀನು ನನ್ನ ಕೈಗೆ ಮಾಡ್ತೀನಿ. ಅಲ್ಲಕ್ಕ ಮಗನ ಲಪ್ಪಂಗ ನನ್ನ ಮಗನ ಈಗಿದ್ದಾಗ ನಿಮ್ಮಂತ ಲಪ್ಪಂಗ್ರ ಹಾವಳಿ ಬಾಳ ಆಗೈತಿ. ಬಾಗಿಲು ತೆಗೆದೈತಿ ಅಂತ ಹೇಳಿ ಎಲ್ಲಂದ್ರೆ ಹೊಲ ನುಗ್ಗ ಬಿಡೋದೇನ? ದಾರಿ ತಪ್ಪಿದ ಮಗ ನೀನು ನನ್ನ ಮಗನ. ಅಲ್ಲ ನೀವಾಗೆ ಹುಟ್ಟಿರೋ ನಿಮ್ಮ ಅಪ್ಪ ಅಮ್ಮ ಹರಕೆ ಹೊತ್ತು ನಿಮ್ಮ ಹುಡ್ಸಾರ ಏನ ನಿನ್ ಇನ್ನು ಒಂದ್ ಬಾರೆ ನನ್ನ ಮನೆಗೆ ಏನಾರು ಬಂದಿ ಅಂದ್ರ ಕೈ ಮುರಿದು ಕಾಲ ಕೊಡ್ತೀನಿ. ನನ್ನ ಮಗನ ಹಿಂಗೆ ಬಿಡಬಾರದು. ಪೊಲೀಸರ ಸಾಮಾನ ಕೊಡೋಣ. ಈಗಿನ ಕಾಲದಾಗ ಈ ಜರ್ದ ಗುಟ್ಗ ತಿಂದ ಕೂಡ್ಲೆ ಮಂತ್ರ ಆಗಿ ಯಾವ್ದೋ ಒಂದು ಹೊಂಡ ಬೀಳಕ್ ತೊಂದ್ರೆ ಇಲ್ಲ. ಹೊಂಡ ಹಾಳು ಮಾಡಿದ್ರಿ ಯಾರು ಮಕ್ಕಳ ನೋಡ್ರ, ಸ್ವಲ್ಪ ಸುಮ್ಮನೆ ನೋಡ್ರಿ. ಪೊಲೀಸರ ಸಭಾ ಮಾತ್ರ ಯಾಕಂದ್ರ ಅವರು ಬೆಂಡ್ ಎತ್ತು ಬಿಡ್ತಾರ. ಇನ್ನು ನಿಮ್ಮ ಮನಿ ಕಡೆ ನಾನು ಸುಳಿಯೋದಿಲ್ಲ. ಅವ್ವ ನೀನಾರು ಹೇಳವ್ವ. ಹೋಗ್ ಮಗನ, ಮೊದಲು ಇಲ್ಲಿಂದ ಹೋದಿ ಚಲೋ ಆತ. ಹೆಣ್ಮಕ್ಳ ಮನಿ ಮುಂದೆ ಬಂದಿದ್ರು ನೋಡ. ಬಾರಿ ಎರಡು ಬಾರಿ ಬರಂಗಿಲ್ಲ. ಮತ್ತೆ ಎಲ್ಲೋ ಬರಂಗಿಲ್ಲ. ನಮ್ಮ ಊರು ನಮ್ಮ ಓಣಿ ಎಲ್ಲೂ ಬರಂಗಿಲ್ಲ. ರೈಟ್ ಹೇಳ. ತಿಂತೇನ ಚಾ ಕುಡಿತೀನಿ. ಚಾ ಕುಡಿತೆ ನನ್ನ ಮಕ್ಕಳ ತೆರಿತ್ರ ನನ್ನ ಮಕ್ಕಳ ಇನ್ನು ಕುಡಿಯೋದ್ ಬಿಟ್ಟು ಬೇರೆ ದಂಧೆ ಇಲ್ಲ. ಅವ್ರಿವ್ರ ಮನೆ ಅಂದ ಚಂದ ನೋಡೋದು, ಕಡ್ಡಿ ಅಂತ ಬರೋದು. ನಿನಗ ಇಷ್ಟು ವಯಸ್ಸಾಗೈತಿ, ಮಕ್ಕಳದಾರ ಮೊಮ್ಮಕ್ಕಳದಾರ, ಯಾಕೆ ಕುಡಿತೀರ? ಕುಡಿದು ಯಾಕೆ ಜೀವನ ಹಾಳು ಮಾಡ್ಕೊಳ್ತೀರಿ? ವರ್ಷದಾಗ 365 ದಿವಸ, ತಿಂಗಳದಾಗ 30 ದಿವಸ, ವಾರದಾಗ 7 ದಿವಸ, ದಿನದ 24 ಗಂಟೆ ಕುಡಿತೀರಲ್ಲ. ಹಲ್ಕ ಬರೋದು ಕುಡಿಯೋದು ನೋಡ. ಹಲ್ಕ ನನ್ನ ಮಕ್ಕಳ ಇನ್ನೊಂದ್ಸಲ ನಮ್ಮ ಮನೆಗೆ ಬಂದ್ರ ಕಾಲು ಮುರಿದ ಕೈಯಾಗ ಕೊಡ್ತೀನಿ.
ನನ್ನ ಗಂಡ ಹೇಳು ನೀನು ನನ್ನ ಮೇಲೆ ಸಂಶಯ ಪಡ್ತೀಯನ? ಕಾಳಿಕಾ ನಾ ಎಲ್ಲಿ ಸಂಶಯ ತಾಳಿ ನಿನ್ನ ಬೇರೆ ಗಂಡಿನ ಬೇರೆ ಸಂಶಯ ತಾಳಬಹುದಿತ್ತು. ನೀನು ನನಗ ಕಣ್ಣಿಟ್ಟು ನೋಡಾಕ್ ಕೊಡುವಲ್ಲಿ ಹಿಂಗೆ ಮುಟ್ಟಾಕು ಕೊಡುವಲ್ಲಿ ನನಗ ಅದ್ರ ಬಗ್ಗೆ ಯಾರು ಬರ್ತಾರಂತ ಸಂಶಯ ಇಲ್ಲ. ಕೆಲವೊಬ್ರಿಗೆ ಐತಿ ಸಂಶಯ. ಅವ್ರು ಮನೆ ಬಿಟ್ಟು ಹೊರಗೋಗ್ಬೇಕಾದ್ರು ಹೊರಗೂ ಚಾವಿ ಒಳಗೂ ಚಾವಿ ಹಿತ್ನ ಕಡೆಗೂ ಚಾವಿ ಅವ್ನು ಹೊರಗೋಲ್ ಮುಂದೆ ಒಂದು ಹಗರದ ಬಿಟ್ಟು ಅದಕ್ಕೂ ಒಂದು ಜಾಗಕ್ಕೆ ಹೋಗ್ತಾರ. ನನಗೇನು ತೊಂದ್ರೆ ಇಲ್ಲ. ನಿನ್ನಂತ ಹೆಂಡತಿಯರು ಇರ್ಬೇಕ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗೆ ತಾಯಿ. ಇನ್ನು ನಾನು ಕುಡಿಯೋದೆಲ್ಲ ಬಿಡ್ತೀನಿ. ಯಾಕಂದ್ರೆ ನಿನ್ನ ಸಲುವಾಗಿ ನೀನು ಭಾಳ ಬೇಜಾರು ಮಾಡ್ತೀನಿ. ನೀನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬಂದು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ಹಂಗಾಗಿ ನನಗೂ ಒಂದು ನಿಮಗೆ ತಲುಬಿಸಿ ಆತ ಒಂದು ಚಂದ ಹಾಡಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ಸರಳವಾಗಿ ಹಾಡ್ತೀನಿ. ಸರಸಕ್ಕೆ ಬಾರೇ ಸರಳ ಸನಿಹಕ್ಕೆ ಬಾರೇ ಸರಳ ನಿನ್ನ ಬ್ಯೂಟಿ ಅತಿ ವಿರಳ ಆ ಲುಕ್ಕು ಕಾಡಿತು ಬಹಳ ನಿನ್ನ ಬ್ಯೂಟಿ ಅತಿ ವಿರಳ ಆ ಲುಕ್ಕು ಕಾಡಿತು ಬಹಳ. You are my thinker. You sound very simple. I am a thinker. You are my thinker. You sound very simple. ಮನಸ್ಸಿನಾಳದ ಸ್ಪೀಚ್ ಕೇಳೆ ಮನದ ರಸಿನಿ ಶಕೀರ ಮನಸ್ಸಿನಾಳದ ಸ್ಪೀಚು ಕೇಳೆ ಮನದ ರಸಿನಿ ಶಕೀರ ತನು ಮನವನು ಅರ್ಪಿಸುವೆನು ಸ್ವೀಕರಿಸುವ ಬೇಗ ನೀ ಸರಳ 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 ಸರಳ. You make my mind go crazy. Like this, like that. Oh yeah. Listen to the rhythm of the sound of a song with a backbeat, more than a backbeat beat. You make my heart go crazy like a crazy backbeat jump. You make my heart go crazy like a crazy backbeat jump. ಚಂದ್ರಲೋಕದಲ್ಲೊಂದು ಸೈಟು ಕೊಡಿಸುವೆನು ಬಾ ವಿಪಾಶ ಚಂದ್ರಲೋಕದಲ್ಲೊಂದು ಸೈಟು ಕೊಡಿಸುವೆನು ಬಾ ವಿಪಾಶ ಅದಳ ವಿದಳ ಪಾದಾಳದಲ್ಲೂ ಸಿಗಲು ಇಂಥ ಕೋಮಲ ಸರಳ 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 ಸರಳ. ಸರಸಕ್ಕೆ ಬಾರೇ ಸರಳ ಸನಿಹಕ್ಕೆ ಬಾರೇ ಸರಳ ನಿನ್ನ ಬ್ಯೂಟಿ ಅತಿ ವಿರಳ ಆ ಲುಕ್ಕು ಕಾಡಿತು ಬಹಳ ನಿನ್ನ ಬ್ಯೂಟಿ ಅತಿ ವಿರಳ ಆ ಲುಕ್ಕು ಕಾಡಿತು ಬಹಳ. I am a thinker. You are my thinker. You sound very simple.
ತಿರಸ್ಕರಿಸಿ ಆ ಬಡ ಕಲಾವಿದನನ್ನು ಮದುವೆಯಾಗಿ ನನಗೆ ಸಿಗುವ ಆಸ್ತಿಯೇ ಕಲ್ಲು ನನ್ನನ್ನು ತಿರಸ್ಕರಿಸ ನೀನು ನಿನ್ನ ಗಂಡ ನೆಮ್ಮದಿಯಿಂದ ಬಾಳಲು ನಾನು ಅವಕಾಶ ಕೊಡಲಾರೆ. ನೀನು ನಿನ್ನ ಗಂಡ ನರಳಿ ನರಳಿ ದಿನವೂ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕು. ಹಾಗೆ ನಾನು ಮಾಡಲಿಲ್ಲ. ನಾನು ಧೀರರಲ್ಲಿ ಧೀರ, ರಣ ಧೀರನೇ. ದಂಪತಿಗಳು ಇಲ್ಲಿಗೆ ಬರುತ್ತಿದ್ದಾರೆ ವಾಯು ವಿಹಾರಕ್ಕೆ. ನಾನು ಸ್ವಲ್ಪ ಸಮಯ ಮರೆಯಾಗಿರುವುದೇ ಒಳ್ಳೆಯದು. ಶ್ರೀಮಂತಲಾದ ನೀನು ಈ ಬಡ ಕಲಾವಿದನ ಕೈ ಹಿಡಿದು ನನ್ನ ಬಾಳಿನ ಭಾಗ್ಯಶ್ರೀಯಾಗಿ ನನ್ನ ಪಾಲಿಗೆ ಧರ್ಮ ದೇವತೆ. ಪ್ರೇಮಿಗಳು ನಮ್ಮ ಅಣ್ಣ ಅತ್ತಿಗೆ ರಣತೀರ ನಮ್ಮ ಪ್ರೇಮದ ಸೇತುವೆಯನ್ನ ಮುರುಗಾಕೋಕ್ ನೋಡುದು. ಆದ್ರೆ ಅವ್ರ ಪ್ರಯತ್ನ ವಿಫಲ ಆಯ್ತೆ ಹೊರತು ಸಫಲ ಆಗ್ಲಿಲ್ಲ. ಚಂದ್ರು, ನಾನು ಶ್ರೀಮಂತ ಇದ್ದೇನೆಂದು ಮನಸ್ಸಿನಲ್ಲೂ ನೆನ್ಸ್ಕೊಂಡಿಲ್ಲ ಚಂದ್ರು. ನನಗೆ ನಿನ್ನ ಪ್ರೀತಿ, ಅನುರಾಗ, ಅಂತಃಕರಣೆ ಅದೇ ನನಗೆ ಶ್ರೀಮಂತ. ನಾವಿಬ್ರು ನಗುತ್ತಾ 100 ಕಾಲ ನಮ್ಮ ಬಾಳ ನೌಕೆಯನ್ನ ಮುನ್ನಡೆಸೋಣ ಚಂದ್ರು. ನಿನ್ನಂತಹ ನಿರ್ಮಲ ಮನದ ಸತಿಯನ್ನ ಪಡೆದ ನಾನೇ ಧನ್ಯ. ನಮ್ಮ ಬಾಳ ನೌಕೆಗೆ ಯಾವುದೇ ಬಿರುಗಾಳಿ ಬೀಸಿದಂತೆ ಜೋಪಾನ ಮಾಡಬೇಕು. ಶ್ರೀಪತಿಯನ್ನು ಪಡೆದ ನಾನೇ ಭಾಗ್ಯಶಾಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಬಾಳುವಾರೆ ಬದುಕು ಸ್ವರ್ಗವೇ. ನಿನ್ನಂತ ಭೂಪತಿ ಜೊತೆಯಾದಾಗ, ನಿನ್ನಂತ ಶ್ರೀಪತಿ ಕೈ ಹಿಡಿದಾಗ ದಿನವೂ ಆನಂದವೇ. ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಹಾ ಹಾ ಹಾ. ಲೋಕದಿ ಪ್ರೇಮ ಆಸರೆ ಪ್ರೇಮ ಜೀವನ ಆಗ ಪ್ರೇಮದ ಸಂಗಮ. ಆಸೆಗಳಿಲ್ಲ ಪುಷ್ಪ ಮಧುಮಾಸವೇ, ರಾತ್ರಿಗಳೆಲ್ಲ ಒಡಲಿನ ರಾತ್ರಿ. ದಿನವೆಲ್ಲ ಸಂತೋಷ, ದಿನವೆಲ್ಲ ಸಂತೋಷ ಸಂಗೀತ. ಆ ಆ, 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 ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ
ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಆಹಾ ಈ ನಮ್ಮ ಪ್ರೇಮ ಸಲ್ಲಾಪದಲ್ಲಿ ಮುಖ್ಯವಾದ ಒಂದು ವಿಷಯವನ್ನೇ ಹೇಳಬಹುದು. ಸವಾಯಿ ಗಂಧರ್ವ ಹಾಲಿನಲ್ಲಿ ಅಲ್ಲಿನ ಯುವಕ ಸಂಘದವರು ರಕ್ತರಾತ್ರಿ ನಾಟಕವನ್ನ ಇಟ್ಟುಕೊಂಡು ನನ್ನನ್ನೇ ಅಶ್ವತ್ಥಾಮನ ಪಾತ್ರಕ್ಕೆ ಆಹ್ವಾನಿಸಿದ್ದಾರೆ. ನಾಳೆನೇ ಹೊರಡಬೇಕು. ಅದಕ್ಕೆ ಇದೆಂತ ಮಾತಾಡ್ತಿದ್ದೀರ ನಿಮ್ಮಲ್ಲಿರುವ ಅದ್ಭುತ ಕಲೆಯನ್ನು ನೋಡಿ ಅಲ್ವೇ ನಾನ್ ನಿಮ್ಮನ್ನ ಪ್ರೀತಿಸಿದ್ದು. ನಾಡಿನ ಬಹುದೊಡ್ಡ ಕಲಾವಿದ ನಟ ಸಾಮ್ರಾಟ ನನ್ನ ಕೈ ಹಿಡಿದವರು ಎಂಬ ಹೆಮ್ಮೆ ಗೌರವ ನನಗ್ ಬೇಕು. ನೀವು ಹೋಗ್ಬನ್ನಿ, ಸಂತೋಷದಿಂದ ಹೋಗ್ಬನ್ನಿ. ಆಗ್ಲಿ ಸ್ವಾಮಿ. ವೇಳೆ ಬಹಳ ಆಯಿತು. ಅಭಿನಯಿಸಲು ತೆರಳುತ್ತಿರುವ ವಿಷಯ ಕೇಳಿ ಮನಸ್ಸಿಗೆ ಹಾಲು ಹಾಲು ಕುಡಿದಷ್ಟು ಸಂತೋಷವಾಯಿತು. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ಹಾಗಾಯಿತು ಈ ವಿಷಯ. ಸುವಿಧಾ, ನಿಮ್ಮಿಬ್ಬರ ಮೇಲೆ ಸೇಡು ತೀರಿಸಿಕೊಳ್ಳುವ ಸುದಿನ ಇಂದು ಬಂದಾಯಿತು. ಆಡದೆಲೆ ಮಾಡುವವನು ರೂಢಿಯೊಳಗುತ್ತಮನು, ಆಡಿ ಮಾಡುವವನು ಮಧ್ಯಮನ ಅಧಮತ ನಾಡಿಯೂ ಮಾಡದವನು ಸರ್ವಜ್ಞ. ಏ ರಣಧೀರ, ಉತ್ತಮರಲ್ಲಿ ಉತ್ತಮ. ಹಾಗಾಗಿ ಆಡುವುದಿಲ್ಲ, ಮಾಡಿ ಮಾಡಿ ತೋರಿಸುತ್ತೇನೆ. ಅಡ್ರೆಸ್ ಗೊತ್ತಿದ್ಯಾ? ಸೀದಾ ಇದೇ ರಸ್ತೆಯಲ್ಲಿ ತುದಿಯಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ದಾಟ್ಕೊಳ್ಳೆ ರಂಗಮಂದಿರ ಸಿಗ್ತದೆ. ಥ್ಯಾಂಕ್ ಯು ಸರ್. ರಣಧೀರನನ್ನು ಎದುರು ಹಾಕಿಕೊಂಡರೆ ಇದೇ ಗತಿ. ನೀನು ಹೋಗುತ್ತಿರುವುದು ಕಾರ್ಯಕ್ರಮಕ್ಕೆ ಅಲ್ಲ, ಮಸಣ ಮಸಣಕ್ಕೆ. ಸುವಿಧಾ, ನಿನ್ನ ಬಾಳನ್ನು, ವಿಧವೆಯಾದ ನಿನ್ನ ಬಾಳನ್ನು ಚರಿತ್ರಹೀನಳನ್ನಾಗಿ ಮಾಡದಿದ್ದರೆ ನಾನು ಧೀರರಲ್ಲಿ ಧೀರ, ರಣಧೀರನೇ ಅಲ್ಲ.
ರಾಗಿಣಿ, ಇದು ಒಂದರ ಅರ್ಥದಲ್ಲಿ ಒಳ್ಳೆಯದೇ ಆಯ್ತು ಬಿಡು. ಯಾಕೆಂದರೆ ನಿನ್ನ ಗಂಡನಿಗಿರುವ ಈ ಆಸ್ತಿ ಸ್ವಂತಾರ್ಜಿತವಾದಲ್ಲ, ಸಾಮೋಪಾಯದಿಂದ ಈ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಬರೆಸಿಕೊಂಡರೆ ಈ ಆಸ್ತಿಗೆಲ್ಲ ನೀನೇ ಮಾಲೀಕಳು, ನಾನು ಅದಕ್ಕೆ ಮ್ಯಾನೇಜರ್. ಅಲ್ಲ ಬ್ರದರ್, ಧನರಾಜ್ ಬದುಕಿರುವಾಗ್ಲೇ ಅದ್ ಹೇಗ್ ನಾ ಈ ಆಸ್ತಿಗೆಲ್ಲ ಒಡತಿ ಆಗ್ತೀನಿ? ನಿನ್ನ ಗಂಡ ಈ ಭೂಮಿಯ ಮೇಲೆ ಇನ್ನು ಬದುಕಿದ್ರೆ ತಾನೆ. ಅಂದರೆ ನೋಡು ರೋಗಿಣಿ, ಅವನ ಮುದ್ದಿನ ತಂಗಿಸಿ ಮನೆ ಬಿಟ್ಟು ಹೋದ ನಂತರ ಅವಳು ಮಾಡಿದ ಅವಮಾನದಿಂದ ದಿನೇ ದಿನೇ ಸುರೆಯ ದಾಸನಾಗಿದ್ದಾನೆ. ನೀನು ಅವನು ಕುಡಿಯುವ ಆ ಸೂರೆಗೆ ದಿನ ದಿನವೂ ಒಂದೊಂದೇ ಹನಿ ಸ್ಲೋ ಪಾಯ್ಸನ್ ಮಿಕ್ಸ್ ಮಾಡ್ತಾ ಇದ್ರು. ಆಗ ನೋಡು, ಒಂದು ಕಡೆ ಸುರೆ, ಇನ್ನೊಂದು ಕಡೆ ಸ್ಲೋ ಪಾಯ್ಸನ್, ಎರಡು ಬೆರೆತು ಅವನ ಶರೀರದಲ್ಲಿ ಪ್ರವೇಶಿಸಿ ಲಿವರ್ ಕೆಟ್ಟು ಕರುಳು ಕೆಟ್ಟು ಹೋಗಿ ಈ ಭೂಮಿಯಿಂದ 4 ದಿವಸದಲ್ಲಿ ಖಾಲಿ ಆಗುತ್ತೆ. ಹೇಗಿದ್ದೀರಾಗಿಡಿ ನನ್ನ ಪ್ಲಾನು? ಚೆನ್ನಾಗಿದೆ, ಆದ್ರೆ ಆಸ್ತಿ ಆಸೆಗಾಗಿ ಗಂಡನ್ನೇ ಕೊಂದು ವಿಧವೆ ಪಟ್ಟ ಕಟ್ಕೊಳ್ಳೋದು ಪಾಪ ಅಲ್ವೇ? ಈ ವಿಧವೆ ಪಾಪ ಇವೆಲ್ಲ ಹಿಂದಿನ ಕಾಲದಲ್ಲಿ ಹಿರಿಯರು ಮಾಡಿಕೊಂಡ ಒಂದು ಗೊಟ್ಟು. ನೋಡು, ತಮ್ಮ ಸ್ವಾರ್ಥ ಸಾಧನೆಗಾಗಿ, ತಮ್ಮ ಕುಡಿಯ ಸ್ವಾರ್ಥ ಸಾಧನೆಗಾಗಿ ಕೈ ಹಿಡಿದ ಗಂಡನಿಗೆ ವಿಷ ಹಾಕಿ ಬೇರೆಯವರೊಡನೆ ಚಕ್ಕಂದು ಆಡುವ ಎಷ್ಟೋ ಉದಾಹರಣೆಗಳು ನಾವು ದಿನನಿತ್ಯ ನೋಡುತ್ತಿರುವಾಗ, ಪತ್ರಿಕೆಗಳಲ್ಲಿ ಓದುತ್ತಿರುವಾಗ, ನೀನು ಮಾಡುವ ಇದೊಂದು ಚಿಕ್ಕ ಕೆಲಸಕ್ಕೆ ನಿನಗೆ ಯಾವ ಪಾಪದ ಲೇಪನೂ ಬರೋದಿಲ್ಲ. ಮೇಲಾಗಿ ನಿನ್ನ ಮೇಲೆ ಯಾರಿಗೂ ಸಂಶಯ ಕೂಡ ಬರೋದಿಲ್ಲ. ಯಾಕೆ ಹೇಳು? ಧನರಾಜ್ ವಿಪರೀತ ಸೆರೆ ಕುಡಿತಿದ್ದ, ಕರುಳು ಸುಟ್ಟು ಸತ್ತ ಅಂತ ಜಸ್ಟ್ 4 days ಜನ ಆಡಿ ಸುಮ್ಮನಾಗ್ತಾರೆ. ಜನ ಧನರಾಜ್ ಸತ್ತ ಅಂತ ಸುಮ್ಮನಾದ್ರು, ನಾಳೆ ದಿನ ಅವನ್ ತಮ್ಮ ಪ್ರದೀಪ್ ಏನಾದ್ರು? ಪ್ರದೀಪ ಪ್ರದೀಪನ ಪ್ರದೀಪನ ಪುಸ್ತಳಿಕೆ ಇಷ್ಟು ಬೇಗ ಖಾಲಿ ಆಯ್ತು ಎಂದುಕೊಂಡೆಯಾ? ಹಿಂದೆ ದ್ವಾಪರ ಯುಗದಲ್ಲಿ ಮಹಾಬಿಲ್ಲಾಳು ಅರ್ಜುನನಿಗೆ ಇತ್ತಂತೆ ಅಕ್ಷಯ ತೂಣೀರ. ಕಲಿಯುಗದಲ್ಲಿ ಈ ರಣಧೀರ ಅಕ್ಷಯ ತೂಣೀರವನ್ನು ಹೊಂದಿದ್ದಾನೆ. ನೋಡು ರಾಗಿಣಿ, ಆ ಪ್ರದೀಪನನ್ನು ಹಣಿಯುವುದಕ್ಕೆ ಸೂಪರ್ ಅಂದ ಮೇಲೆ ಮುಗಿದು ಹೋಯ್ತು ಬಿಡು. ಈ ಹರಕೆಯ ಕುರಿಯ ಈ ಆಟಕ್ಕೆ ಒಳ್ಳೆ ರಂಗು ರಂಗೇರುತ್ತಿದೆ.
ಹರಕೆಯ ಕುರಿಯ ಆಟಕ್ಕೆ ಮೊದಲನೇ ಬಲಿಯೇ ಈ ಪ್ರದೀಪ. ಇನ್ನು ಈ ಹರಕೆಯ ಕುರಿಯ ಆಟಕ್ಕೆ ಎರಡನೇ ಬಲಿಯನ್ನು ನಾನು ಸಮಯ ರಂಗಕ್ಕೆ ಇಳಿಸುತ್ತೇನೆ. ರಾಗಿಣಿ, ನಾನು ಹೇಳಿದಂತೆ ಈ ಪ್ರದೀಪ ಬಂದ ಮೇಲೆ ಚೆನ್ನಾಗಿ ಅಭಿನಯಿಸು. ನಾನು ಈಗ ಹಿತ್ತಲ ಬಾಗಿಲಿಂದ ಆ ಕಡೆ ಇರುತ್ತೇನೆ. ಸಮಯ ಸಂದರ್ಭ ನೋಡಿ ರಣಧೀರನ ಎಂಟ್ರಿ. ಅತ್ತಿಗೆ, ಅಣ್ಣ ಇನ್ನು ಬರ್ಲಿಲ್ವೇನಮ್ಮ? ನಿನ್ನಣ್ಣ ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ತಾನೆ ಹೇಳು. 3 ಹೊತ್ತು ಕುಡ್ಕೊಂಡು ಬಾರಲ್ಲಿ ಬಿದ್ದಿರೋದು, ಎಚ್ಚರ ಆದಾಗ ಸೀದಾ ಮನೆಗೆ ಬರೋದು. ಏನ್ ಮಾಡ್ತಾನೆ? ಹೌದಾ ಅತ್ತಿಗೆ, ಅಣ್ಣ ಈ ರೀತಿ ದುರ್ವ್ಯಸನಿ ಆಗುತ್ತಾನೆಂದು ನಾನು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ಇದಾಳಲ್ಲಪ್ಪ ನಿನ್ ಮುದ್ದಿನ ತಂಗಿ, ಆ ದರಿದ್ರಳು. ಇವ್ರ ತಲೆಗೆ ಹತ್ಬಿಟ್ಟಿದೆ. ಅತ್ತಿಗೆ, ನಡೆದು ಹೋಗಿರುವ ವಿಚಾರದ ಬಗ್ಗೆ ಮಾತನಾಡುವುದು ಸಮಂಜಸವಲ್ಲ. ನಾನು ಈಗಲೇ ಹೋಗಿ ಅಣ್ಣನನ್ನು ಕರೆದುಕೊಂಡು ಬರ್ತೇನೆ. ಪ್ರದೀಪ್, ನಾನು ನಿನ್ನ ರೂಪ ಮೈಕಾಂತಿಗೆ ಮಾರು ಹೋಗಿದ್ದೇನೆ. ಒಂಚೂರು ರಸಿಕತೆನೇ ಇಲ್ಲ. ಅದಕ್ಕೆ ನಿನ್ನ ಅಣ್ಣ ಇದ್ದ ವೇಳೆಯಲ್ಲಿ ನಿನ್ನ ಅಣ್ಣನ ಸ್ಥಾನದಲ್ಲಿ ನೀನ್ ನಿಂತು ನನಗೆ ಸುಖ ನೀಡು. ಬಾ ಪ್ರದೀಪ್, ಬಾ ಪ್ರದೀಪ್. ಮೈ ಮೇಲೆ ಎತ್ತರವಿರಲಿ. ನಾನು ನಿನ್ನ ಮೈದುನ ಮಗನ ಸಮಾನ, ನೀನು ನನ್ನ ಅತ್ತಿಗೆ ತಾಯಿ ಸಮಾನ. ಹೀಗಿರುವಾಗ ಮೈದುನನ ಮೇಲೆ ಮೋಹ ಪಡುವುದು ತರವಲ್ಲ ತಾಯೇ. ಬಹಳ ತಿಳ್ಕೊಂಡ್ಬಿಟ್ಟಿದ್ಯಲ್ಲ. ಏನಂದೆ ಪ್ರದೀಪ್? ಮಗ, ಮೈದುನ, ತಾಯಿ, ಇದೆಲ್ಲ ಯಾವುದು? ಇಂದಿನ ಈ ಶತಮಾನದಲ್ಲೂ ನನಗೆ ಗೊತ್ತಿಲ್ಲ. ತಂದೆ ಮಗ ಇಬ್ರು ಒಂದೇ ಹೆಣ್ಣಿನೊಡನೆ ಸಸಾಡೋದಿಲ್ಲ. ತಾಯಿ ವಯಸ್ಸಿನವಳಾದ ಹೆಣ್ಣು ತನ್ನ ಮಗನ ಸಮಾನ ಅಂತಾನು ತಿಳಿದೇನೆ ಅವನು ಬಯಸೋದಿಲ್ಲ. ಕಟ್ಕೊಂಡ್ ಗಂಡ ಸುಖ ನೀಡಲು ಅಸಮರ್ಥನಾದಾಗ ಆ ಸುಖವನ್ನು ತಮ್ಮಿಂದ ಪಡೆದ್ರೆ ಯಾವ ಪಾಪನೂ ಇಲ್ಲ. ನನ್ನ ಮೇಲೆ ನಿನ್ನ ಕೆಟ್ಟ ದೃಷ್ಟಿಯನ್ನು ಹಾಯಿಸಬೇಡ. ನಾನು ಓರ್ವ ನಿನ್ನ ಒಡ ಹುಟ್ಟಿದವನೆಂದು ತಿಳಿದು ನನ್ನ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಯಿಸದೆ ವಾತ್ಸಲ್ಯ, ಬಾಂಧವ್ಯ, ಬಂಧನದ ಭಾವನೆ ತೋರು. ಎಲ್ಲಿಯ ಸಹೋದರ, ಎಲ್ಲಿಯ ಬಾಂಧವ್ಯದ ಬಂಧನ? ಸಮಾಜದ ಮುಂದೆ ಸಹೋದರ ಅಂತ ಹೇಳಿ ಅವನ ಕೈಗೆ ರಕ್ಷಾ ಸೂತ್ರವನ್ನು ಕಟ್ಟಿ ಅದೇ ಸಹೋದರನೊಂದಿಗೆ ಲಾಡ್ಜ್ನಲ್ಲಿ ಕಾಲ ಕಳೆಯುವುದಿಲ್ವೇ? ಪ್ರದೀಪ್, ಪುರಾಣವೇನು ಇದಕ್ಕೆ ಹೊರತಾಗಿಲ್ಲ. ಸುಗ್ರೀವನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗ್ಲಿಲ್ವೇ ಆ ವಾನರ ವಾಲಿ? ಇನ್ನು ಸಹೋದರ ಸಮಾನನಾದ ಕರ್ಣನನ್ನು ಬಯಸಿಲ್ವೇ ಆ ಭಾನುಮತಿ? ಅಂದಮೇಲೆ ಅತ್ತಿಗೆ, ಪರಪುರುಷನನ್ನು ಬಯಸಿದ ನೀವು ಹೇಳಿದ ಎಲ್ಲ ಸ್ತ್ರೀಗಳು ಪಾಪ ಕೂಪದ ನರಕದಲ್ಲಿ ಬಿದ್ದು ಸತ್ತಿದ್ದಾರೆಂಬುದು ಜ್ಞಾಪಕದಲ್ಲಿರಲಿ. ನಾನಂತೂ ಇವತ್ತು ನೀನು ಬಿಡೋದಿಲ್ಲ. ಬಾ ಪ್ರದೀಪ್, ಬಾ ಪ್ರದೀಪ್. ಮೈದುನನ ಮೇಲೆ ಮೋಹ ಪಡುವ ಮದೋನ್ಮತ್ತ ಇದೇ ಕೊನೆ. ಇನ್ನೊಂದ್ಸಾತಿ ನಿನ್ನ ಈ ಕೆಟ್ಟ ವರ್ತನೆ ಮುಂದುವರೆದಿದ್ದಾದರೆ ನಿನ್ನ ಈ ಹೊಲಸು ವರ್ತನೆಯ ಬಗ್ಗೆ ನನ್ನ ಅಣ್ಣನಿಗೆ ಹೇಳಿ ನಿನಗೆ ತಕ್ಕ ಶಾಸ್ತಿ ಮಾಡುತ್ತೇನೆ.
ನಮ್ಮ ಮಾಡುತ್ತಿರುವ ಕಣ್ಬಿಟ್ಟು ನೋಡು. ನನ್ನ ಹೆಂಡತಿ ತಾಯಿಯ ಸಮಾನವೆಂದು ತಿಳಿಯದೆ ಅವಳನ್ನೇ ಬಲಾತ್ಕಾರಿಸಲು ಮುಂದಾದೆಯ. ಸಾಕ್ಷಿಯಾಗಿ ನಮಗೆ ಜನ್ಮ ಕೊಟ್ಟ ಮಾತಾಪಿತರ ಸಾಕ್ಷಿಯಾಗಿಯೂ ನಾನು ಇವಳನ್ನು ತಾಯಿ ರೂಪದಲ್ಲಿ ನೋಡಿದೆ ವಿನಃ ಕೆಟ್ಟ ದೃಷ್ಟಿಯಿಂದಲ್ಲಣ್ಣ. ಅಣ್ಣ, ನೀನು ಕೈ ಹಿಡಿದ ಇವಳು ಎಂತಹ ಮಾಯಾಂಗಿನಿ ಎಂಬುದು ನಿನಗಿನ್ನೂ ತಿಳಿದಿಲ್ಲ. ಅವಳ ಆಸೆಯನ್ನು ಈಡೇರಿಸಲಿಲ್ಲವೆಂಬ ಕಾರಣಕ್ಕೆ ನನ್ನ ಮೇಲೆ ಇಂತಹ ಕಳಂಕವನ್ನು ಹೊರಿಸುತ್ತಿದ್ದಾಳೆ ಅಣ್ಣ. ಅಣ್ಣ, ನಾನು ನಿರಪರಾಧಿ ಅಣ್ಣ, ನಾನು ನಿರಪರಾಧಿ. ನನ್ನನ್ನು ನಂಬಣ್ಣ, ನನ್ನನ್ನು ನಂಬು. ಈ ವಿಷಯವನ್ನ ರಾಗಿಣಿ ನನ್ನ ಜೊತೆ ಎಷ್ಟೋ ಸಲ ಹೇಳ್ಕೊಂಡಿದ್ದೀನಿ. ನಾನೇ ಬೇಡವೆಂದು ಸುಮ್ಮನಾಗಿಸಿ. ಯಾಕೆಂದ್ರೆ ಇನ್ನು ನಿಮ್ಮ ಕುಟುಂಬದ ವಿಷಯ, ಅಣ್ಣ ತಮ್ಮಂದಿರ ಮಧ್ಯೆ ಕಲಹ ಹಚ್ಚೋದು ಬೇಡ ಅಂತ ನಾನೇ ಬುದ್ಧಿವಾದ ಹೇಳುತ್ತೇನೆ. ಆದ್ರೆ ಇವತ್ತು ನೀನೇ ನಿನ್ನ ಕಣ್ಣಾರೆ ನೋಡಿದಿಲ್ಲ ಇವನ ಕೃಷ್ಣ ಲೀಲೆಯನ್ನ. ಇಂತಹ ಹೊಲಸು ಮಾತುಗಳನ್ನು ತಂದೆ ತಾಯಿ ಇಲ್ಲದ ನನ್ನ ಸಹೋದರ, ನನ್ನ ಸಹೋದರಿ ಎಂದು ಪ್ರೀತಿಯಿಂದ ನೋಡಿಕೊಂಡಿದ್ದಕ್ಕೆ ನನ್ನನ್ನ ಚೆನ್ನಾಗಿ ಒಂದು ಕಡೆ ಮನೆ ಬಿಟ್ಟು ಹೋದ ಆ ಹಠಮಾರಿ ಹೆಣ್ಣು ಸುವಿದ, ಇನ್ನೊಂದು ಕಡೆ ಮನೆಯಲ್ಲಿದ್ದ ಕೆಟ್ಟ ಮನುಷ್ಯನಾದ. ನೀವಿಬ್ಬರು ನನ್ನನ್ನು ಉದ್ಧಾರ ಮಾಡಿಬಿಟ್ರಿ. ಪ್ರದೀಪ, ನಿನ್ನಂತಹ ಕೆಟ್ಟ ಮನುಷ್ಯನಿಗೆ ಇನ್ಮೇಲೆ ನನ್ನ ಮನೆಯಲ್ಲಿ ಜಾಗ ಇಲ್ಲ. ನೀನು ಒಂದು ಕ್ಷಣನೂ ತಡ ಮಾಡದೆ ನನ್ನ ಮನೆಯಿಂದ ಇಂತಹ ಕಠೋರ ನುಡಿಯನ್ನ ನುಡಿಯಬೇಡಣ್ಣ. ನೀನೇ ನನಗೆ ಸರ್ವಸ್ವ.
ಹೇಳಿದ್ದನ್ನೇ ಹೇಳಿದೆ. ನೋಡು, ಇಂಥ ಕೆಟ್ಟ ಮನುಷ್ಯರಿರೋ ಮನೆಯಲ್ಲಿ ಇರೋದು ಬೇಡ. ಒಂದು ಕೆಲಸ ಮಾಡು, ಸೀದಾ ನಮ್ಮನೆಗೆ ಬಂದು ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನೀನು ನನ್ನ ಕೈ ಹಿಡಿದು ಬಂದ ಧರ್ಮದೇವ. ಹೋಗ್ಬೇಕಾದವನು ನೀನಲ್ಲ, ಈ ಕೆಟ್ಟ ಮನುಷ್ಯ. ಮೊದಲು ನನ್ನ ಮನೆಯಿಂದ ಹೊರಟೋಗು. ಇಂದು ಈ ಖಾರಸ್ಥಾನಿಗಳ ನಾನೆಷ್ಟೇ ನಿರಪರಾಧಿ ಅಂತ ಹೇಳಿದ್ರು ನಿನ್ನ ಮನಸ್ಸು ಪರಿವರ್ತನೆ ಆಗುವುದಿಲ್ಲ ಅಣ್ಣ, ಪರಿವರ್ತನೆ ಆಗುವುದಿಲ್ಲ. ಆದರೆ ಒಂದಿಲ್ಲ ಒಂದು ದಿವಸ ಈ ಖಾರಸ್ಥಾನಿಗಳ ಸಂಚು ಬಯಲಾದಾಗ ಅಂದು ನೀನು ಪಶ್ಚಾತ್ತಾಪ ಪಡುವೆ ಅಣ್ಣ, ಬಲು ಪಶ್ಚಾತ್ತಾಪ ಪಡುವೆ. ಬರ್ತೀನಣ್ಣ. ಜಗತ್ತು ಬಲು ವಿಶಾಲವಾಗಿದೆ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಬಲು ವಿಶಾಲವಾಗಿದೆ ಜೀವ. ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ. ಪರಿಮಾತಲಿ ಹೇಳಲಾಗದೆ ಮನದಾಸೆಯ ನೋವ. ಜಗತ್ತಿನಲ್ಲಿ ಯಾರನ್ನು ನಂಬಬಾರದು ಅಂತಾರಲ್ಲ, ಮಾತು ಸುಳ್ಳಲ್ಲ. ಧನ್ರಾಜ್, ಇವತ್ತು ಈ ಪೀಡೆ ಈಗ ತೊಲಗಿದ್ರು ಮುಂದೊಂದು ದಿನ ನಿನಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ಈ ನಿನ್ನ ಆಸ್ತಿಯಲ್ಲಿ ನಾಳೆ ಬಂದು ಅವನು ಪಾಲು ಕೇಳಿದ್ರೆ ಕೋರ್ಟು ಕಚೇರಿ ಅಂತ ಹೋದ್ರೆ ಯಾವ ಕಾನೂನು ನಿನ್ನ ಸಪೋರ್ಟಿಗೆ ಇರೋದಿಲ್ಲ. ಅದಕ್ಕೆ ನಾನೊಂದು ಉಪಾಯ ಹೇಳ. ಉಪಾಯ? ಯಾವ ಉಪಾಯ? ನೋಡುದಂತ ಈ ನಿನ್ನ ಎಲ್ಲ ಆಸ್ತಿಯನ್ನ ನಿನ್ನ ಹೆಂಡತಿ ರಾಗಿಣಿ ಹೆಸರಿಗೆ ಬರೆದ್ಬಿಡು. ಸಿಂಪಲ್. ನೀನಂದಂತೆ ಆಸ್ತಿಯನ್ನು ಬರೆದು ಬಿಡ್ತೇನೆ.
ಇಳಿ ಬೇಗ ಬಾರ ನಾಲಿಗೆ ಚುಟ್ಟು ಗುಡಿಸ್ತಾ ಇದೆ. ಹೆಂಡತಿ ತಾಳಕ್ ತಕ್ಕಂತೆ ಕುಣಿಯೋ ಇದೊಂದು ಗುಲಾಬ ಬ್ರದರ್, ಅಂತೂ ಈ ಮನೆ 2 ಪೀಡೆಗಳು ಹೋದ್ವು. ಈ ಪ್ರದೀಪ ಈ ಮನೆಯಿಂದಷ್ಟೇ ಅಲ್ಲ, ಈ ಊರಿಂದಾನೇ ತೊಲಗಿ ಹೋಗ್ಬೇಕು. ಹಾಗೆ ನಾನು ಮಾಡ್ತೇನೆ. ಇನ್ನು ಮೇಲೆ ನಾವಿಬ್ರು ಹಾಯಾಗಿ ಕಾಲ ನಿನಗೂ ಒಂದು ಸ್ಪೆಷಲ್ ಪಾರ್ಟಿ ಇದೆ. ಹುಡುಗಿರಂದ್ರೆ ಯಾರು ನಂಬಿದ್ರು ಈ ಹುಡುಗಿಯರ್ ನಂಬಾರ್ದು ಅಂತಾರಲ್ರಿ. ಸುಳ್ಳಲ್ರಿ, ಸುಳ್ಳಲ್ಲ. ಆ ಶಿವಾನಿ ಮಾತು ನಿಜ ಅಂತ ನಂಬಿ ನಾ ಅವಳದೋ ಮನೆಗೆ ಹೋಗಿ ಅಪಮಾನ ಮಾಡಿಸ್ಕೊಂಡು ಬಂದೆ. ಅವಳೇನು ಹೆಣ್ಣನ್ರಿ, ಮಹಾಮಾರಿ, ಕಾಳಿ ಕಾಳಿ ಇದ್ದದಳ. ಎಲ್ಲೂ ಬಂತಲ್ರಿ, ನಾ ಇನ್ ನಿತ್ರ ಒಳ್ಳೇದಲ್ಲ, ಕೆಲಸ ಕೆಟ್ಟ ಹೋಗೈತೆ. ಇಲ್ಲಿಂದ ಜಾಗ ಖಾಲಿ ಮಾಡ್ತೇನ್ರಿ. ರೀ ಕಾಳಿಕ ಬಿಡ್ರಿ ಕೈನ. ಅಯ್ಯ ನಾ ಕಾಳಿಕಲ್ರಿ, ನೋಡ್ರಿ ನಾನು ಶಿವಾನಿ. ಶಿವಾನಿ ಅಂತೂ ನಿನ್ನೆ ನಮ್ಮನೆ ಬಂದು ನಮ್ಮ ಅವ್ವನ ಕೈ ಹಿಡ್ದು ಹೋದ ಅಸಮಿ ನೀನಂದಂಗ ಆತ. ಏನ್ರಿ ಶಿವಾನಿ ಈ ರೀತಿ ಅಪಮಾನ ಮಾಡೋದೇನ್ರಿ? ಅವಳೇನ ನಿಮ್ ತಾಯೇನ್ರಿ, ಮಹಾಮಾರಿ. ಅವಳ ನಮ್ಮ ತಾಯಿನ ಅಂತೂ ನಿನ್ನೆ ನಡೆದ ಹಕ್ಕಿಕತ್ತಲ್ಲ ಅಲ್ರಿ ಡೈಲೆಕ್ಷನ್ ನೋಡ್ ಶಿವಾನಿ, ನಮಗ್ ಹುರುಪ್ ಬಂತು ಅಂದ್ರೆ ತಾಯಾರು ಮಗಳ್ಯಾರು ನೋಡಾಕ ಹೋಗೋದಿಲ್ಲ. ಸಿಕ್ಕಿದ್ದಕ್ಕ ಜೈ ಅನ್ಸೋರ ಅಂದಂಗ ತಾಯಿ ಮಗಳು ಒಂದೇ ತರ ಕಾಣ್ತಿರಲ್ಲ, ಏನಿದ್ರು ಹಕ್ಕಿಕತ್ತು ಅಂತೇನೆ. ನೋಡ್ರಿ ನಾನು ಹೇಳಕ್ಕೆ ನೆನಪೋಗಿತ್ತು ನಮ್ಗ. ನಾನು ನಮ್ಮವ್ವ ಸೇ ಅವಳಿ ಜವಳಿ ಇದ್ದಂಗ. ಹೌದಾ? ಕೈ ಚಳಕ ಅದು ಹೋಗಿ ಬೆಳಗ್ತದ ಏನ ಬಂತು. ಇನ್ನಾಗು ವಿಷಯ ಮತ್ತು ನಿಮ್ಮ ಸಿನಿಮಾ ಹುಡುಗಿ ನನ್ನ ಟ್ರ್ಯಾಕಿಗೆ ಬರಾಕತ್ತಾಳ. ನೋಡ್ರಿ ಶಿವಾನಿ, ನಿಮ್ಮ ಸಲುವಾಗಿ ಒಂದು ಕತೆ ರೆಡಿ ಮಾಡೇನಿ, ಸ್ಕ್ರಿಪ್ಟ್ ರೆಡಿ ಮಾಡೇನಿ, ಸಾಂಗ್ ರೆಡಿ ಮಾಡೇನಿ. ಹೌದಾ? ನಾನು ತೆಗಿಯೋ ಸಿನಿಮಾ ಇಡೀ ಕರ್ನಾಟಕದ ಎಲ್ಲ ಟಾಕೀಸ್ನಾಗು ಗೋಲ್ಡನ್ ಜೂಬ್ಲಿ ಆಚರಿಸ್ಬೇಕ್ರಿ. ಗೋಲ್ಡನ್ ಜೂಬ್ಲಿ ನಿಮ್ಮ ಸಲುವಾಗಿ ಒಂದು ಮದ್ವಿ ಸೀನ್ ಮಾಡೇನಿ. ಹೌದಾ? ಒಂದ್ ಫಸ್ಟ್ ನೈಟ್ ಸೀನು ಐತಿ, ಮತ್ತ ಒಂದು ಬಸ್ರಿ ಸೀನು ಐತಿ. ನೋಡ ಅವತ್ತ ಬಂದ ಹಾಡಿಂದ ಪ್ರಾಕ್ಟೀಸ್, ಮತ್ ಇವತ್ತೇನಾರ ಐತಿ. ಅಯ್ಯ ನಿನ್ನ ಇವತ್ತು ಬೇಕಂದ್ರೆ ನಿನ್ಗೆ ಏನು ಏನ ಹಾಡ ಹುಬ್ಬಳ್ಳಿ ಪೋರಿ ಬಂದೀವ್ ನಿಹಾರ, ಹುಬ್ಬಳ್ಳಿ ಪೋರಿ ಬಂದೀವ್ ನಿಹಾರಿ, ತಿರುಗಿಸ್ಬೇಡಡಿ ಮಾರಿ ಹುಡುಗಿ, ತಿರುಗಿಸ್ಬೇಡಡಿ ಮಾರಿ. ಇನ್ ಮೇಲೆ ಮಣ್ಣಾಗಿ ಬಂದೀನಿ ಹವ್ವಾರಿ, ಇನ್ ಮೇಲೆ ಮಣ್ಣಾಗಿ ಬಂದೀನಿ ಹವ್ವಾರಿ, ಹುಟ್ಟಿಸಬೇಡಡಿ ಪೋರಿ. ಏನ ಹುಡುಗಿ ಚುಟ್ಟು ಚುಟ್ಟು ಎಲ್ಲೆ ಚುಟ್ಟು
ಚುಟು ಅನ್ನುತ್ತೈತಿ ನನಗ ಚೂರು ಚೂರು ಮಾಡುತ್ತೈತಿ ಚುಟು ಚುಟು ಅನ್ನುತ್ತೈತಿ ನನಗ ಚೂರು ಚೂರು ಮಾಡುತ್ತೈತಿ ಚುಟು ಚುಟು ಅನ್ನತೈತಿ ಮಾವ ಚುರು ಚುರು ಮಾಡತೈತಿ ಚುಟು ಚುಟು ಅನ್ನತೈತಿ ಮಾವ ಚುರು ಚುರು ಮಾಡತೈತಿ ಏನ್ ಹುಡುಗಿ ಏನ್ ಚಂದ ಈ ನಿನ್ನ ಮೈ ಮಾಟ ಒಬ್ಬೊಬ್ಬೊಬ್ಬ ನಿನ್ನ ಮ್ಯಾಲೆ ಮನಸಾಗಿ ಬಂದೇಲಿ ತಲೆಗೆಟ್ಟ ಅವತ್ತು ನೋಡಿದ್ರ ನಮ್ಮ ಮನೆಗೆ ಬಂದು ನನ್ನ ಹೆಂಡತಿ ತೆಕ್ಕ ಬಡಿದ್ವಿ ಇವತ್ತು ನೋಡಿದ್ರ ನನ್ನ ಮಗಳಿಗೆ ಬಂದು ತೆಕ್ಕಿ ಬಡಿದ್ರು ಅಲ್ಕ ನನ್ನ ಮಗನ ಹೇಳಿದ್ರು ನನ್ನ ಮಗನ ಕಳ್ಳ ನನ್ನ ಮಗನ ಡ್ಯಾಶ್ 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 ವಗರ 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 ನೋಡ್ರು ಈ ಮಗ ನೋಡಿದ್ರೆ ಹೆಣ್ಣು ಮಕ್ಕಳಿಗೆ ತೆಕ್ಕಿ ಬೀಳದಾನ. ಏ ನಾಪನ ನಮ್ಮ ಗುರುನ್ ಮಗಳಿಗೆ ತೆಕ್ಕಿ ಬಡಿಲ್ಲ ನಿನ್ನ ಕೈ ಕಾಲು ಹಿಡಿದು ಹುಡುಕ್ರ ಒಂದ್ ಬಿಟ್ಟೆ ಅಂದ್ರೆ ನಿಮ್ಮ ದೌಡೆ ಹೋಗಿ ವಾಟರ್ ಗ್ಲಾಸ್ನಾಗ ಬಿದ್ದ ಗುಡು ಅಂದಿರ್ಬೇಕು. ಡೈರೆಕ್ಟ್ ಅಲ್ಲ ಹಂಗ ಹೇಳಕ್ ಹೋಗ್ಬೇಡ್ರಿ. ಯಾಕೆ ಇವ ನಮ್ಮ ಅಪ್ಪ ಹೌದು ಮುಗದೆ ಹೋತ ಕತಿ ಮುಗದೆ ಹೋತ ಹೀರೋಯಿನ್ ಮಾಡ್ತಾನೆ ಮೊದಲ ನೀನು ಹೀರೋಯಿನ್ ಆಗ್ಬೇಕು ನಾಯಕಿ ಆಗಬೇಕು ನಟಿ ಆಗ್ಬೇಕು ನಾಯಕಿ ಅಧಿನಾಯಕಿ ಅಂತಿದ್ದೆ ಹಲ್ಕ ನನ್ನ ಮಗ ಸಿಕ್ಕದ ಮುಗದೆ ಹೋತ ಇಂಥ ಡೈರೆಕ್ಟ್ರ ನಾನು ಚೆನ್ನಾಗಿ ನೋಡಿದೀನಿ. ಯಾವುದೋ ಒಂದು ವಾಡಕ ಡಬ್ಬಿ ಕೊರಲಾಗ ಹಾಕೊಂಡು ನಾನು ಸಿನಿಮಾ ಅಂತೇಳಿ ಒಂದು ಹೆಣ್ಮಕ್ಳ ಬಾಳ ಮಾಡೋದ. ಹುಡುಕ್ರ ಯಾಕೆ ನಿಂತ್ಕೊಳ್ರ ಗುರ್ರ ಇವ ಡೈರೆಕ್ಟ್ ಅಲ್ಲ ಸಾಫ್ಟ್ವೇರ್ ನನ್ನ ಮಗ ಗೊತ್ತೈತಿ ಭಾರಿ ತಪ್ಪಿದ ಮಗ ನನ್ನ ಮಗ ನಿಂತ್ಕೊಳ್ರ ಮೊದಲು ನೆಟ್ ನಿಂತ್ಕೊಳ್ಳೋದು ಕಲ್ತ್ಕೊಳ್ರಿ. ಐ ಆಮ್ ಸ್ಟಡಿ ಐ ಆಮ್ ಸ್ಟಡಿ ಬೇಡ ನೀ ದೊಡ್ಡ ಡೈರೆಕ್ಟರ್ನ ದೊಡ್ಡ ಡೈರೆಕ್ಟರ್ನ ಹೌದಾ ನೀನು ದೊಡ್ಡ ಡೈರೆಕ್ಟ್ರೇ ಹೌದಾಗಿಟ್ರ ನೀನು ಯಾವ ಸಿನಿಮಾ ಮಾಡಿದ್ಯ ಅಂತ ಮೊದಲು ಅವಾಗ ಗೊತ್ತಾಗ್ತೀನಿ ನೀ ಡೈರೆಕ್ಟ್ರೇ ಡೈರೆಕ್ಟ್ ಅಲ್ಲ ಹೇಳ್ರಿ. ನಾನು ಕೇಳಿದ್ ನೋಡ್ರಿ ನೀನ್ ಯಾವ ಸಿನಿಮಾ ಮಾಡಿದಂತ ಹೇಳಿ. ನೋಡ್ರಿ ನಾನು ತೆಗೆದ ಸಿನಿಮಾ 6 ವರ್ಷ ಓಡಾಡೋ ಒಂದೊಂದು ನಡ್ಕೊಂಡು ಓಡಾಡ್ಯಾವ ಹ್ಯಾಟ್ರಿಕ್ ಡೈರೆಕ್ಟರ್ ಹ್ಯಾಟ್ರಿಕ್ ನನ್ನ ಮೊದಲನೇ ಸಿನಿಮಾ ಹೇಳ ಸರಿಯಾಗಿ ಹೇಳ ಗೋವಾದಲ್ಲಿ ಕಾರವಾರದ ಡಾಂಕರ್ ಕಪ್ಪೆ. ಗೋವಾದಲ್ಲಿ ಕಾರವಾರದ ಡೊಂಕರ್ ಕಪ್ಪೆ ಅವೇನು ಸಿಹಿ ನೀರಿಂದ ಉಪ್ಪು ನೀರಿಂದ ಸೀನಿಂದ ಅಲ್ಲ ಆ ಕಾರವಾರದಾಗ ಪೂಲ್ ಬಿದ್ದೋಗೈತಿ ಕಪ್ಪೆ ಹೆಂಗ ಹಾರೋತ ಇಲ್ಲ ನಮ್ಮ ಮತ್ತೊಂದು ಗುರ್ರ ಇವ ದೊಡ್ಡ ತಲೆ ಆಡ್ರಿ ಕಪ್ಪೆ ನನ್ನ ಮಗ ಸುಮ್ಮನೆ ನೆಟ್ಟ ನಿಂತ್ಕೊಂಡು ಕೇಳಿ ನಾನು ಇನ್ನು 2ನೇ ಸಿನಿಮಾ ಬರಗೋಡಿ ಮಹಾತ್ಮೆ. ಬರಗೋಡಿ ಮಾತ್ಮೆ ಅದ್ರಲ್ಲಿ ಒಂದು ಚಂದ್ರಾಸುರ ಬರ್ತದಲ್ಲ ಅಸುರ ಆ ಪಾತ್ರ ನೀನೇ ಮಾಡಿದ ನಾನೇ ಮಾಡಿದ ಚಂದ್ರಾಸುರ ನೋಡ್ರಪ್ಪ ಏನೇನಾರ ಮಾತಾಡಕ್ ಹೋಗ್ಬೇಡ್ರಿ. ನನ್ನ 3ನೇ ಸಿನಿಮಾ ಒಂದು ಹುಡುಗಿಯ ಕೈ ಎಳೆದ. ಅವಳ ಹತ್ತು ಚಪ್ಪಲಿಂದ ಚಂದ ಅಲ್ಲಕ್ಕ ನನ್ನ ಮಗನ ನೀನು ಸಿನಿಮಾ ಹೆಸರು ಕೇಳ್ರೆ ಗೊತ್ತಾಗ್ತಾವ ನೀ ಎಂತೆಂತ ಫಿಲ್ಮ್ ತೆಗೆದಿ ಅಂತ. ನೀನು ಒಂದು ಡೈರೆಕ್ಟರ್ನ ಡೈರೆಕ್ಟ್
ನೀನು ಯಾರಿಗೆ ಡೈರೆಕ್ಟರ್ ಮಾಡ್ತೀಯೋ ಯಾರಿಗೆ ಹೀರೋಯಿನ್ ಮಾಡ್ತೀಯೋ ಯಾರು ಸಿಗ್ತಾಳೋ ಅವ್ರಿಗೆ ಮಾಡ. ನನ್ನ ಮಗಳಿಗೆ ಡೈರೆಕ್ಟರ್ ಮಾಡೋದು ಬೇಡ, ಆಕ್ಟಿಂಗ್ ಮಾಡೋದು ಬೇಡ, ನಟಿ ಆಗೋದು ಬೇಡ, ಏನು ಬೇಡ. ಗುರು ಇವನು ನಾನು ಅದೀನಿ ಇದೀನಿ ಅಂತ ಹೇಳಿ ಹೌದು, ಒಂದು ಹುಡುಗಿಯರ ಮುಳ್ಳು ಮಾಡಿ ಅಡಿಕ ತೋರ್ಸೋದು ಮಗಳಿಗೆ ಕಾಲ್ ಬಿದ್ದು ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿಲ್ಲ, ಮತ್ತ ಹಸಿನಾಗೆ ಬಂದು ನಾನು ಹೀರೋಯಿನ್ ಮಾಡ್ರಿ ಅಂತ ಕೇಳ್ಕೊಂಡ. ಅದಾನ ಹುಡುಗಿ ಕೇಳ್ಕೊತಾಳ ಅಂತೇಳಿ ಕೊಟ್ಟೆ ಅವಕಾಶ. ನೋಡು, ನನ್ನ ಸಿನಿಮಾದಾಗ ಹೀರೋಯಿನ್ ಬೇಕಂತೇಳಿ ಒಂದು ಜಾಹೀರಾತು ಕೊಟ್ರೆ ಸಾಕನ. ಹುಡುಗಿಯರ್ ಹಂಗೆ ಕ್ಯೂ ನನಗ್ ಮಾಡು ಏನು ಮಾಡೋ ಅಂತಾರ, ಹೀರೋಯಿನ್ ಮಾಡು ಅಂತಾರ. ಹೀರೋಯಿನ್ ಯಾರಿಗಾರ ಮಾಡ, ನನ್ನ ಹೆಂಡತಿ ಮಗಳಿಗೆ ಮಾಡೋದು ಬೇಡ. ಮಗಳ ಮರೆಯ ಇಬ್ರು ಒಂದೇ ಗಂಡ ಸಾಯ್ತಾರ. ಮಗಳ ನೋಡ, ಇನ್ನು ಮುಂದ ಅವ್ರ ಸುದ್ದಿಗೆ ಹೋದ್ರ ನಿನ್ನ ಕಾಲ್ ಮುರಿದು ಕೈಯ ಕೊಡ್ತೀನಿ. ನೀನು ಏನ ಬಂದಿಲ್ಲ ಈಗ? ಕಾಲೇಜಿಗೆ ಹೋಗ್ತೀನಿ, ಸ್ಪೆಷಲ್ ಕ್ಲಾಸ್ ಐತಿ, ಅದೈತಿ ಇದೈತಿ ಅಂತ ಮನೇಲಿ ಸುಳ್ಳು ಹೇಳಿ ಬರೋದು. ಇಂಥ ಹಲ್ಕ ನನ್ನ ಮಕ್ಳು ಸವಾಸ ಮಾಡೋದು. ಇವ್ರ ಕೈಯಾಗ ಒಂದು ನಟೂರಿ TVS ಬೈಕ್ ಐತಾ, ಅದಕ್ಕೆ ಸೀಟ್ ಬೇರೆ ಇಲ್ಲ, ಗೋಣಿ ಶಿಂಬಿ. ಆ ಗೋಣಿ ಶಿಂಬಿಗೆ ಹಿಂದ್ ಬದಿ ಬಾಳೆಕಾಯಿ ಮೇಣ, ಅದ್ರ ಮೇಲೆ ಹಿಂದೆ ಕುತ್ಕೊಳ್ಳೋದು, ಆ ಬಾಳೆಕಾಯಿ ಮೇಣ ಮೆಟ್ಸ್ಕೊಳ್ಳೋದು, ಇಲ್ಲ ನಿಶಾನಿ ಗುಡ್ಡಕ್ಕೆ ಹೋಗೋದು, ಸುಸಬ್ಬಿ ಪಾಲ್ಸಿಗೆ ಹೋಗೋದು, ಗಮ್ಯನ ಗುಡ್ಡಕ್ಕೆ ಹೋಗೋದು, ನೀಮ್ತಾರಿಗೆ ಹೋಗೋದು, ಕೋಸ್ಟಿಕರಿ ಪಾಲ್ಸು, ತೆಂಗಿನ ಮೂಡಿ ಪಾಲ್ಸು, ಶಿವಗಂಗಾ ಪಾಲ್ಸು, ಹಂಪಿ ಕೋಟೆ ಎಲ್ಲ ಸುತ್ತಾಡ್ ಬರೋದ. ಅಲ್ಲಿ ಮಸಾಲ ರೈಸು, ಫ್ರೈಡ್ ರೈಸ್, ಗೋಬಿ ಮಂಚೂರಿ ತಿನ್ನೋದು, ಮನೆಗೆ ಬರೋದು ಸುಸ್ತಾಗೋತವ. ಸ್ಪೆಷಲ್ ಕ್ಲಾಸ್ ಇತ್ತು, ಐ ಎಮ್ ಎ ಕಾಂಪ್ಲೇನ್ ಗರ್ಲ್. ಇನ್ನೊಂದು ಸಾರಿ ಇಂಥ ಹಲ್ಕ ನನ್ನ ಮಕ್ಳು ಸವಾಸ ಮಾಡ್ದಿ ಅಂದ್ರೆ ನೋಡ್, ಒಳ್ಳೆ ಜನರು ನೋಡಿ ಸವಾಸ ಮಾಡ್ಬೇಕು. ಇವ್ ನೋಡಿ ದಾರಿ ತಪ್ಪಿದ ಮಗ, ಪಿಕ್ಚರ್ ತೋರಿಸ್ಬೇಕು ಇವನಿಗೆ. ಹಲ್ಕ ಮಗ ನೋಡ, ನೀನು ಸುರಳಿತ ಕಾಲೇಜಿಗೆ ಹೋಗಿ ಕಾಲೇಜಿಂದ ಬರ್ಬೇಕು, ಅದರ ಕಾಲೇಜಿಗೆ ಕಳಿಸ್ತೀನಿ. ಇಲ್ಲ ಅವನು ಕೂಡ ಮನೆಯಾಗ ಕೆಲಸ ಮಾಡ್ಬೇಕು. ಮನೆಯಾಗ ಇದ್ದಿ ಅಂದ್ರೆ 8 ಗಂಟೆ 9 ಗಂಟೆ ಹೇಳಂಗ 6 ಗಂಟೆಗೆ ಹೇಳ್ಬೇಕು. ಇಲ್ಲ ಮದುವೆನೇ ಆಗ್ಬೇಕು, ನಂಗೆ ಮದುವೆನೇ ಆಗ್ಬೇಕು ಅಪ್ಪ ಅಂದ್ರ ಸ್ವಲ್ಪ ವಯಸ್ಸಾದ್ರೂ ಅಡ್ಡಿಲ್ಲ, ಕೆಂಪು ಗದನ ಮಂಜುನಾಥ್ ಶರ್ಮಂಗ್ ಕೊಟ್ಟು ಮದುವೆ ಮಾಡ್ತೀವಿ. ಅಡ್ಡಿಲ್ಲ ಯಾರು ಬೇಕಾದ್ರೆ ಮದ್ವೆ ಹಾಕಿನಿ, ಆ ವಾಟರ್ ಬಾಯಿ ಮಂಜುನಾಥ್ ಶರ್ಮ ಮಾತ್ರ ಬೇಡ. ಒಳ್ಳೆಯವ್ರು ತೋರ್ಸ್ರು ಬೇಡ ನಿಮ್ಗ. ಅವನು ಮದುವೆ ಆದ್ರೆ ಅಂದ್ರೆ ನಿಮ್ಗೆ ಎಲ್ಲದೂ ಆಪ್ ಆಗ್ತೈತಿ ನೋಡಿ. ಮದುವೆ ಆಗ್ತೇನೆ ಅವನ ಹಂಗಾದ್ರೆ ಮತ್ತೆ ನೋಡು, ನೆಟ್ಟಿಗೆ ಹೋಗಿ ನೆಟ್ಟಿಗೆ ಕಾಲೇಜಿಗೆ ಬರ್ಬೇಕು. ಇಂಥ ಹಲ್ಕ ನನ್ನ ಮಕ್ಳು ಸಹವಾಸ ಮಾಡಬಾರ್ದು. ನಿಮಗ ನಿಮ್ಮ ಅವ್ವ ಹೇಳಿ 4 ಲಗತ್ತಿ ಹಾಕ್ಸಿ ಬಿಡ್ತೇನೆ. ನೋಡ ಮಗನ, ಇದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ನಾಳೆ ಮತ್ತೆ ಬರ್ತೇನೆ. ಏನಾದ್ರೂ ನನ್ನ ಮಗಳ ಸಹವಾಸ ಬಂದ್ರ ಕೈ ಮುರಿದು ಇವನು ಸಿಗದ ಇವನು ತಲೆಯದ್ರೊಳಗೆ ಹಾಕಿ ಪಾರ್ಸಲ್ ಮಾಡ್ಕೊಳ್ತಾರಲ್ಲ, ಕೆಲಸ ಐತಿ, ಹೋಗಿ ಬರ್ತೀನಿ. ಮಾವ ಅಜ್ಜ ಮುಂಗ ಹೋಗ ನೀವೆಂತ ಹೇಳ್ತೀರಿ? ನಡಿ. ಈ ಮುದುಕ ಹುಡುಕಾದ್ರು ಭಾಳ ಚಾಪ್ಟರ್ ಅದನ್ರಿ. ಇನ್ನು ಹೆಂಗಾರ ಮಾಡಿ ನಾ ಕಣ್ಣಿಟ್ಟ ಆ ಹುಡುಗಿನ ದಕ್ಸ್ಕೊಳ್ಳೇಬೇಕು. ಬಾರೆ ಹುಡುಗಿ, ಬಾರೆ ಹುಡುಗಿ, ಬಾರೆ ಹುಡುಗಿ, ಬಾರೆ ಹುಡುಗಿ